ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಣ್ಣ ಒಂದು ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್ ಇದು. ಹಸ್ಬೆಂಡ್ ಕೂಡ ಸಡನ್ ಆಗಿ ಬಂದರು, ನನ್ನ ಜೊತೆ ಬರಲ್ಲ ಅಂತ ಹೇಳಿದರು. ಸೊ ಒಂದು ದಿನಕ್ಕೋಸ್ಕರ ಫ್ರೀ ಮಾಡಿಕೊಂಡು ಗಾಡಿನಲ್ಲೇ ಬಂದಿದ್ದಾರೆ. ಒಂದು 11:30 12 ಓ ಕ್ಲಾಕ್ ಹಂಗೆ ಬಂದರು. 3 ಓ ಕ್ಲಾಕ್ ಹಂಗೆ ವಾಪಸ್ ಹೋಗಿದ್ದಾರೆ. ನನಗೆ ಫುಲ್ಲು ಹುಷಾರಿರಲಿಲ್ಲ, ಅವತ್ತು ಫೀವರ್ ಇತ್ತು. ಸೊ ತುಂಬ ಡಲ್ಲಾಗಿದೆ. ಆದರೂ ಹಸ್ಬೆಂಡ್ ಅಷ್ಟು ದೂರದಿಂದ ಬಂದ್ರಲ್ಲ ಅಂಥೇಳಿ ಸಣ್ಣದಾಗಿ ಒಂದು ಕೇಕೆಲ್ಲ ಕಟ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಂಡ್ವಿ. ಬಟ್ ಕೇಕ್ ಆರ್ಡರ್ ಮಾಡಿದ್ದು ನನ್ನ ತಂಗಿ, ನನಗೆ ಸರ್ಪ್ರೈಸ್ ಕೊಡಬೇಕು, ನೈಟ್ ಕಟ್ ಮಾಡುವ ಅಂಥೇಳಿ ಇದ್ದದ್ದು. ಹಸ್ಬೆಂಡ್ ಬಂದ ಕಾರಣಕ್ಕೆ ನಾವು ಅದೇ ಕೇಕ್ ತರೋಣ ಅಂಥೇಳಿ ಹೋಗಿದ್ದು. ಕೇಕ್ ರೆಡಿ ಇತ್ತು, ಬಟ್ ಅವರು ಊಟಕ್ಕೆ ಅಂತ ಶಾಪ್ ಕ್ಲೋಸ್ ಮಾಡ್ಕೊಂಡು ಹೋಗಿದ್ರು. ಸೊ ಅವ್ರು ಬರೋದು ಲೇಟ್ ಆಗುತ್ತೆ ಅಂಥೇಳಿ ನಾವು ಪಕ್ಕದಲ್ಲೇ ಹೋಟೆಲ್ ಇತ್ತು, ಅಲ್ಲೋಗಿ ಊಟ ಮಾಡ್ಕೊಂಡು ಬಂದ್ವಿ. ಹಸ್ಬೆಂಡು ನಾನ್ ವೆಜ್ ತಿನ್ನಲ್ಲ, ನನ್ನ ಮಗನಿಗೋಸ್ಕರ ನಾನ್ ವೆಜ್ ತಗೊಂಡು ನಾವು ವೆಜ್ ಫ್ರೈಡ್ ರೈಸ್ ಗೋಬಿ ಎಲ್ಲ ತಿಂದ್ಕೊಂಡು ಬಂದ್ವಿ. ಇಲ್ಲಿದ್ದಾರೆ ಅಲ್ವಾ, ಇವರು ನನ್ನ ಕಾಲೇಜ್ ಮೇಟು. ತುಂಬ ವರ್ಷಗಳಾಯಿತು ನೋಡಿ, ಇವರು ಅಲ್ಲೇ ವರ್ಕ್ ಮಾಡೋದು. ಸೊ ಹಾಗಾಗಿ ಹಂಗೆ ಅವ್ರ ಜೊತೆನೂ ಸ್ವಲ್ಪ ಮಾತಾಡಿಕೊಂಡು ಬಂದ್ವಿ. ನೆಕ್ಸ್ಟ್ ಟೈಮು ಮೀಟ್ ಆಗೋಣ ಅಂತ. ನನಗೆ ಬೇರೆ ಫೀವರ್ ಇತ್ತು, ಮಾತಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದನ್ನೆಲ್ಲ ಮಾತಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಇಷ್ಟೊತ್ತಿಗಾಗಲೇ ಎಲ್ಲ ಕೇಕ್ ಶಾಪ್ನವ್ರು ಶಾಪ್ ಓಪನ್ ಮಾಡ್ಕೊಂಡಿದ್ರು. ಸೊ ಅಲ್ಲಿಂದ ಕೇಕ್ ತಗೊಂಡು ಸೀದಾ ಮನೆಗೆ ಹೋದ್ವಿ. ನನ್ನ ಅಪ್ಪ ಅಮ್ಮ ತಂಗಿ ಮತ್ತು ನನ್ನ ಕಸಿನ್ ಬ್ರದರ್ಸ್ ಇದ್ದರು. ನಾವಿಷ್ಟು ಜನ ಸೇರಿಕೊಂಡು ಕೇಕೆಲ್ಲ ಕಟಿಂಗ್ ಮಾಡ್ಕೊಂಡ್ವಿ. ನೈಟ್ ಆಗಿದ್ರೆ ತುಂಬ ಜನ ಇರ್ತಾಯಿದ್ರು, ಚೆನ್ನಾಗೇ ಮಾಡ್ಕೊತಾ ಇದ್ವಿ. ಬಟ್ ಹಸ್ಬೆಂಡ್ ಹೋಗ್ಬೇಕಾಗಿರೋ ಕಾರಣಕ್ಕೆ ಬೇಗ ಆಯಿತು. ಹಲೋ, ಥ್ಯಾಂಕ್ ಯು. ಕಟಿಂಗ್ ಎಲ್ಲ ಆದಮೇಲೆ ನನ್ನ ತಮ್ಮನೂ ಕೂಡ ಕಾಲ್ ಮಾಡ್ದ. ಅವನ ಜೊತೆನೂ ಸ್ವಲ್ಪ ಹೊತ್ತು ಹರಟೆ ಹೊಡ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಅವನು ವಿಶ್ ಮಾಡ್ತಾ ಇದ್ದ. ಎಲ್ಲ ಆದಮೇಲೆ ಹಸ್ಬೆಂಡ್ ಕೂಡ ಹೊರಟರು. ಟೈಮ್ ಆಗ್ತಾ ಇತ್ತು, ಹಾಗಾಗಿ ಸಂಜೆ ವೇಳೆ ಇಲ್ಲಿ ತುಂಬ ಮಳೆ ಬರುತ್ತೆ. ಸೊ ಹಾಗಾಗಿ ಒಂದು 7 ಓ ಕ್ಲಾಕ್ ಹಂಗೆ ರೀಚ್ ಆಗಬೇಕು ಅಂತ ಮನೆಯಿಂದ ಹೊರಟಿದ್ದಾರೆ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.